ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗಂತೂ ಬಿಗ್ ಬಿಲಿಯನ್ ಡೇಸ್ಗೆ ಅಂತ ಕ್ರೇಜಿ ಆಫರ್ಸ್ ಕೊಡ್ತಾ ಇದ್ದಾರೆ ಅಂಡ್ ಯಾರೆಲ್ಲ ಐಫೋನ್ ತಗೋಬೇಕು ಅಂತ ಇರ್ತಾರೆ ಅವ್ರು ಎಲ್ರಿಗೂ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಐಫೋನ್ 16 ಬರೀ 50,000 ರೂಪಾಯಿಗೆ ಸಿಗ್ತಾ ಇದೆ ಅಂಡ್ 16 ಪ್ರೋ ನಮಗೆ 70,000 ರುಪೀಸ್ಗೆ ಸಿಗ್ತಾ ಇದೆ. ಇನ್ನು ನಿಮ್ಗೆ ಇನ್ನು ಹಳೆ ಐಫೋನ್ 14 ಬೇಕು ಅಂದ್ರೆ ಅದು ಬರೀ 40,000 ರೂಪಾಯಿಗೆ ಸಿಗ್ತಾ ಇದೆ. ಐಫೋನ್ 17 ಲಾಂಚ್ ಆದ್ಮೇಲೆ ಹಳೆ ಐಫೋನ್ ಪ್ರೈಸ್ ಗಳು ಎಲ್ಲ ಕೂಡ ಕಮ್ಮಿ ಆಗಿದೆ. ಆದ್ರೆ ಈ ಕಮ್ಮಿ ಪ್ರೈಸ್ ಆಗಿದೆ ಅಂತ ನೀವು 16 ಪ್ರೋ ತಗೊಳ್ಳೋದು ಬೆಟರಾ ಇಲ್ಲಾಂದ್ರೆ ಐಫೋನ್ ಅವರು ಲೇಟೆಸ್ಟ್ ಆಗಿ ಲಾಂಚ್ ಮಾಡಿರುವಂತ ಐಫೋನ್ 17 ತಗೊಳ್ಳೋದು ಬೆಟರಾ? ನೀವು ಐಫೋನ್ 17 ತಗೋಬೇಕು ಅಂದ್ರೆ 80,000 ರೂಪಾಯಿ ಬೇಕಾಗುತ್ತೆ. ಅದೇ 70,000 ರೂಪಾಯಿಗೆ ನಿಮ್ಗೆ 16 ಪ್ರೋ ಸಿಗ್ತಾ ಇದೆ. ಇನ್ನು 20,000 ಕಮ್ಮಿ ಇದೆ ಅಂದ್ರೆ ನಿಮ್ಮ ಹತ್ರ 16 50,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ನೀವು 80,000 ಕೊಟ್ಬಿಟ್ಟು ಐಫೋನ್ 17 ತಗೊಳ್ಳೋದು ಬೆಟರಾ ಇಲ್ಲಾಂದ್ರೆ ಕಮ್ಮಿಗೆ ಸಿಗ್ತಾ ಇದೆ ಅಂತ 16 ಅಥವಾ 16 ಪ್ರೋ ತಗೊಳ್ಳೋದು ಬೆಟರಾ? ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ಲೇಬೇಕು. ಈ ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ತುಂಬಾ ಜನ ಹೇಳ್ತಾರೆ ಐಫೋನ್ ಕಮ್ಮಿಗೆ ಸಿಗ್ತಾ ಇದೆ, 16 ಬರೀ 50,000 ರೂಪಾಯಿಗೆ ಸಿಗ್ತಾ ಇದೆ, 16 ಪ್ರೋ 70,000 ರೂಪಾಯಿಗೆ ಸಿಗ್ತಾ ಇದೆ, ಒಳ್ಳೆ ಡೀಲು, ಇದನ್ನ ತಗೊಳ್ಳೇಬೇಕು ಅಂತ. ಬಟ್ ನೀವು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತೀರಾ ಅಂದ್ರೆ ಅದು ತುಂಬಾ ದೊಡ್ಡ ಸುಳ್ಳು. ಯಾಕಂದ್ರೆ ಐಫೋನ್ 17 ತಗೊಳ್ಳೋದೇ ತುಂಬಾ ಬೆಸ್ಟ್ ಆಪ್ಷನ್. ನೀವು ಬರೀ ಪ್ರೈಸ್ ಡಿಫರೆನ್ಸ್ ನ ನೋಡ್ತಾ ಇದ್ದೀರಾ ಅಷ್ಟೇ, ಅದರಲ್ಲಿ ಇರುವಂತಹ ಫೀಚರ್ಸ್ ನ ನೀವು ನೋಡ್ತಾ ಇಲ್ಲ. ಸೊ ಈಗ ನಾವು ಬೇಸಿಕ್ ಆಗಿ ಐಫೋನ್ 16 ಪ್ರೋ ಮತ್ತೆ 17 ಗೆ ಏನೆಲ್ಲ ಫೀಚರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಐಫೋನ್ 16 ಅಲ್ಲಿ ನಮಗೆ 6.1 ಇಂಚ್ ನ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಸಿಗುತ್ತೆ. ಅದೇ ಐಫೋನ್ 16 ಪ್ರೋ ಅಲ್ಲಿ ನಮಗೆ 6.3 ಇಂಚ್ ನ ಡಿಸ್ಪ್ಲೇ ಸಿಗುತ್ತೆ ಅಂಡ್ ಸೇಮ್ ಐಫೋನ್ 17 ಅಲ್ಲಿ ಕೂಡ 6.3 ಇಂಚ್ ನ ಡಿಸ್ಪ್ಲೇ ಸಿಗುತ್ತೆ. ಸೊ ನಮಗೆ 16 ಪ್ರೋ ಮತ್ತೆ 17 ಎರಡೂ ಕೂಡ ಸೇಮ್ ಡಿಸ್ಪ್ಲೇನೇ ಸಿಗ್ತಾ ಇದೆ. ಆದ್ರೆ ಇದ್ರಲ್ಲಿ ಬೆಸ್ಟ್ ಥಿಂಗ್ ಏನು ಅಂದ್ರೆ ಐಫೋನ್ 17 ಮತ್ತೆ 16 ಪ್ರೋ ಅಲ್ಲಿ ನಮಗೆ 120 Hz ನ ರಿಫ್ರೆಶ್ ರೇಟ್ ಸಿಗುತ್ತೆ ಅಂಡ್ ಇದರಿಂದ ಐಫೋನ್ ತುಂಬಾನೇ ಸ್ಮೂತ್ ಆಗಿ ಯೂಸ್ ಮಾಡಬಹುದು. ಸೊ ರಿಫ್ರೆಶ್ ರೇಟ್ ಏನೋ 16 ಪ್ರೋ ಮತ್ತೆ 17 ಗೂ ಸೇಮ್ ಸಿಗುತ್ತೆ. ಆದ್ರೆ ಟ್ರೂ ಕಲರ್ಸ್ ಐಫೋನ್ 17 ಅಲ್ಲೇ ಚೆನ್ನಾಗಿರೋದು. ಯಾಕಂದ್ರೆ ಅದ್ರಲ್ಲಿ ನಮಗೆ ಜಾಸ್ತಿ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಅಂಡ್ ಜಾಸ್ತಿ ಬ್ರೈಟ್ ಆಗಿರುವಂತ ಡಿಸ್ಪ್ಲೇ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಅಂದ್ರೆ ಐಫೋನ್ 16 ಅಲ್ಲಿ ರೇರ್ ಅಲ್ಲಿ ನಮಗೆ 48 ಮೆಗಾ ಪಿಕ್ಸೆಲ್ ಮತ್ತೆ 12 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ ಅಂಡ್ 16 ಪ್ರೋ ಅಲ್ಲಿ ನಮಗೆ 48 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಜೊತೆಗೆ 12 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ ಕೂಡ ಸಿಗುತ್ತೆ. ಆದ್ರೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಐಫೋನ್ 17 ಅಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾನೇ ಅದು 48 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಇನ್ನು ಫ್ರಂಟ್ ಅಲ್ಲಿ ನಮಗೆ 16 ಮತ್ತೆ 16 ಪ್ರೋ ಅಲ್ಲಿ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಕ್ಕಿದ್ರೆ ನಮಗೆ 17 ಅಲ್ಲಿ 18 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಸೊ ನಿಮಗೆ ಪ್ರೋ ಮೋಡಲ್ ಇರುವಂತ ಫೀಚರ್ಸ್ ಗಳು ಬೇಕು ಅಂದ್ರೆ ನೀವು 16 ಪ್ರೋ ತಗೊಳ್ಳೋದು ಬೆಟರ್. ಬಟ್ ಆದರೆ ನೀವು ಐಫೋನ್ 17 ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಕ್ಯಾಮ್ರಾ ಫೀಚರ್ಸ್ ಇದೆ ಅಂದ್ರೆ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸೆಲ್ಫಿನ ತಗೋತಾ ಇದೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ಸೆಲ್ಫಿನ ತಗೋತಾ ಇದೀವಿ, ನಮ್ಮ ಹಿಂದೆಗಡೆ ಒಂದು ಗ್ರೂಪಲ್ಲಿ 4 ಜನ ಇರ್ತಾರೆ. ನಾವು ಅವಾಗ ಏನು ಮಾಡ್ತೀವಿ, ನಾವು ಈ ಥರ ಹಿಂಗೆ ತಿರುಗಿಸ್ತೀವಿ. ಬಟ್ ಐಫೋನ್ 17 ಅಲ್ಲಿ ಯಾವ ರೀತಿ ಫೀಚರ್ ಇದೆ ಅಂದರೆ ನಾವು ಹಿಂಗೆ ಇಟ್ಕೊಂಡಿದ್ರು ಕೂಡ ನಮಗೆ ಏನೋ ಯಾವ ಥರ ಗ್ರೂಪಲ್ಲಿ ನಾವು ಈ ಥರನೇ ಸೆಲ್ಫಿ ತೊಗೋಬೋದು. ಏನೋ ಆರಿಜೆಂಟಲ್ ವರ್ಟಿಕಲ್ಲು ನಾವು ಹೆಂಗೆ ಇಟ್ಕೊಂಡಿದ್ರು ಕೂಡ ಅದು ಕ್ಲೀನಾಗಿ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲು ನಮಗೆ ಈಗ ರೀಲ್ಸ್ ಮಾಡ್ತಾ ಇದ್ದೀನಿ ಈಗ, ಬಟ್ ನನಗೆ ಈಗ ವೀಡಿಯೋ ಫಾರ್ಮೆಟಲ್ಲಿ ಸೆಲ್ಫಿ ಬೇಕು. ಯಾಕಂದರೆ ನನ್ನ ಸುತ್ತಮುತ್ತ ಈ ಕಡೆ ಇಬ್ಬರು ಇದ್ದಾರೆ. ನಾವು ಹಿಂಗೆ ರೀಲ್ಸ್ ಫಾರ್ಮೆಟಲ್ಲಿ ಹಿಂಗೆ ಇಟ್ಕೊಂಡಿರ್ತೀನಿ, ಬಟ್ ಅದು ವೀಡಿಯೋ ಫಾರ್ಮೆಟಲ್ಲೇ ಆ ಥರ ಸೆಲ್ಫಿನ ತಗೊಳುತ್ತೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಮಗೆ ಡ್ಯುಯಲ್ ವಿಡಿಯೋ ಕ್ಯಾಪ್ಷನ್ ಆಪ್ಷನ್ ಸಿಗುತ್ತೆ. ಅಂದರೆ ಫ್ರಂಟ್ ಕ್ಯಾಮ್ರಾ ಮತ್ತು ರೇರ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲೂ ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ಬೋದು. ಅದು ಈ 16 ಮತ್ತು 16 ಪ್ರೋ ಅಲ್ಲಿ ನಮಗೆ ಸಿಗಲ್ಲ. ಆದರೆ 17 ಅಲ್ಲಿ ನಾವು ರೇರಲ್ಲಿ 4K 60 FPS ರೆಕಾರ್ಡ್ ಮಾಡ್ಬೋದು. ಅದೇ 16 ಪ್ರೋ ಅಲ್ಲಿ ನಾವು 4K 120 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಬಟ್ ಈ 120 FPS ಅಲ್ಲಿ ರೆಕಾರ್ಡ್ ಮಾಡೋದು ತುಂಬಾ ಜನ ಯೂಸೇ ಆಗಲ್ಲ. ಯಾಕಂದ್ರೆ ತುಂಬಾ ಆಕ್ಷನ್ ಇರುವಂತ ಟೈಮಲ್ಲಿ 120 FPS ಬೇಕಾಗುತ್ತೆ. ಸೊ ಅದು ಜಾಸ್ತಿ ಯಾರಿಗೂ ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಸೊ ಕ್ಯಾಮ್ರಾದಲ್ಲೂ 17 ಬೆಟರು. ಸೊ ಈಗ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ನಮಗೆ 16 ಮತ್ತೆ 16 ಪ್ರೋ ಅಲ್ಲಿ A18 ಪ್ರೊಸೆಸರ್ ಸಿಗುತ್ತೆ. ಅದೇ 17 ಅಲ್ಲಿ ನಮಗೆ ತುಂಬಾ ಪವರ್ಫುಲ್ ಆಗಿರುವಂತ A19 ಪ್ರೊಸೆಸರ್ ಸಿಗುತ್ತೆ. ಈ ಪ್ರೊಸೆಸರ್ ಅಷ್ಟೊಂದು ಡಿಫರೆನ್ಸ್ ಕೊಡ್ಲಿಲ್ಲ ಅಂದ್ರೂ ಕೂಡ ಇದರಿಂದ ನಮಗೆ ಬ್ಯಾಟರಿ ಲೈಫ್ ತುಂಬಾ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅದ ಹೆಂಗೆ ಅಂದ್ರೆ 16 ಮತ್ತೆ 16 ಪ್ರೋ ಅಲ್ಲಿ ನಮಗೆ 12 ವಾಟ್ ನ ಚಾರ್ಜಿಂಗ್ ಸಿಗ್ತಾ ಇತ್ತು. ಸೊ ಅದರಿಂದ ನಾವು 50% ಚಾರ್ಜ್ ಆಗಕ್ಕೆ ಅರ್ಧ ಗಂಟೆ ಕಾಯ್ಬೇಕಾಯ್ತು. ಆದ್ರೆ 17 ಅಲ್ಲಿ ಜಸ್ಟ್ 20 ಮಿನಿಟ್ಸ್ ಅಲ್ಲೇ 50% ಚಾರ್ಜ್ ಆಗುತ್ತೆ ಅಂಡ್ ಇದರ ಜೊತೆಗೆ 40 ವಾಟ್ ನ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಸೊ ನೋಡಿದ್ರಲ್ಲ, ಈ ಪ್ರೊಸೆಸರ್ ಆಗಿರ್ಬೋದು, ಬ್ಯಾಟರಿ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಲ್ಲಾದ್ರಿಂದ ಕೂಡ ಐಫೋನ್ 17 ಮುಂದೆನೇ ಇದೆ. ಅಂಡ್ ಇದೆಲ್ಲದಕ್ಕಿಂತ ಜೊತೆಗೆ ತುಂಬಾ ಜನ ಹೇಳ್ತಾರೆ ಐಫೋನ್ ತುಂಬಾ ಹೀಟ್ ಆಗುತ್ತೆ ಅಂತ. ಆದ್ರೆ ಐಫೋನ್ 17 ಕೇಸಲ್ಲಿ ಹೀಟ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಐಫೋನ್ 17 ಅಲ್ಯೂಮಿನಿಯಂ ಇಂದ ಡಿಸೈನ್ ಆಗಿದೆ. ಅದೇ 16 ಮತ್ತೆ 16 ಪ್ರೋ ಟೈಟಾನಿಯಂ ಇಂದ ಡಿಸೈನ್ ಆಗಿದೆ. ಸೊ ಇದರಿಂದ ಜಾಸ್ತಿ ಹೀಟ್ ಆಗುವಂತ ಪ್ರಾಬ್ಲಮ್ ಇಲ್ಲ ಅಂತ ಐಫೋನ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ 17 ತುಂಬಾನೇ ಮುಂದೆ ಇದೆ. ಸೊ ನೀವು ಪ್ರೈಸ್ ಕಮ್ಮಿ ಇದೆ ಅಂತ ಐಫೋನ್ 16 ಮತ್ತೆ 16 ಪ್ರೋ ತಗೊಳ್ಳೋದು
ನನಗೆ ಯಾಕೋ ಒಳ್ಳೆ ಆಪ್ಷನ್ ಅನಿಸ್ತಾ ಇಲ್ಲ. ನಿಮಗೆ ತುಂಬ ಒಳ್ಳೆ ಕ್ಯಾಮ್ರಾ ಬೇಕು, ಒಳ್ಳೆ ಲೇಟೆಸ್ಟ್ ಫೀಚರ್ಸ್ ಬೇಕು ಅಂದರೆ ನೀವು ಐಫೋನ್ ಲೇಟೆಸ್ಟ್ ಮಾಡಲ್ ಆಗಿರುವಂಥ ಐಫೋನ್ 17 ತೊಗೊಳ್ಳೋದೇ ಬೆಟರು. ನಾನು ಯಾಕೆ ಬೆಟರ್ ಅಂತ ಹೇಳ್ತಾ ಇದ್ದೀನಿ, ಇದು ಕಮ್ಮಿಗೆ ಸಿಗ್ತಾ ಇದೆ ಅಂದರೆ ನಿಮಗೆ ಐಫೋನ್ 17 ನಿಮಗೆ 80,000 ರೂಪಾಯಿಗೆ ಸಿಗ್ತಾ ಇದೆ ಅಂಡ್ ಐಫೋನ್ 16 Pro ನಮಗೆ 70,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇಲ್ಲಿ ಕ್ಯಾಚ್ ಏನಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫರ್ ಎಲ್ಲ ಹಾಕೊಂಡ್ರು ಕೂಡ ನಮಗೆ 3,000 ಇಂದ 4,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದರಿಂದ ನಮಗೆ ಐಫೋನ್ 17 ಒಂದು 77,000ಗೆಲ್ಲ ಸಿಗುತ್ತೆ ಆ್ಯಂಡ್ ಐಫೋನ್ 16 Pro ನಮಗೆ 67,000ಗೆಲ್ಲ ಸಿಗುತ್ತೆ. ಆದರೆ ಇದರಲ್ಲಿ ಕ್ಯಾಚ್ ಏನಿದೆ ಅಂದರೆ ಐಫೋನ್ 17ನ ಬೇಸ್ ವೇರಿಯಂಟಲ್ಲೇ ನಮಗೆ 256 GB ಸ್ಟೋರೇಜ್ ಸಿಗುತ್ತೆ. ಆದರೆ ಈಗ 70,000 ರೂಪಾಯಿಗೆ ಸಿಗ್ತಿರುವಂಥ ಐಫೋನ್ 16 Pro ಮತ್ತು 50,000 ರೂಪಾಯಿಗೆ ಸಿಗ್ತಿರುವಂಥ ಐಫೋನ್ 16ನಲ್ಲಿ ನಮಗೆ 128 GB ಸ್ಟೋರೇಜ್ ಸಿಗುತ್ತೆ. ಸೊ ನಾವು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇರೋದು ಸ್ಟೋರೇಜ್ಗೂ ಕೂಡ ವರ್ತಾ ಇದೆ. ಆ್ಯಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವೇನಾದ್ರು ಐಫೋನ್ 16 ಮತ್ತು 16 Proಗೆ ಕಾಯ್ಕೊಂಡಿದ್ದು ಇನ್ನು ಪ್ರೀ ಪಾಸಸ್ನ ತಗೊಂಡು ವೆಯ್ಟ್ ಮಾಡ್ತಾ ಇದ್ರು ಕೂಡ ಅದು ಗ್ಯಾರಂಟಿ ಇರಲ್ಲ, ನಿಮಗೆ ಸಿಕ್ಕೇ ಸಿಗುತ್ತೆ, ಇಲ್ಲಾಂದ್ರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಐಫೋನ್ ಯಾವುದೇ ಐಫೋನ್ ನೀವು ತಗೊಂಡ್ರು, ಈಗ ಫಾರ್ ಎಕ್ಸಾಂಪಲ್ ಈಗ ಈ ವರ್ಷ ರಿಲೀಸ್ ಆಗಿರುವಂಥ ಐಫೋನ್ 17 ಏನಿದೆ, ನೀವು ಅದನ್ನು ತಗೋತೀರ ಅಂದರೆ 5 ರಿಂದ 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳ ಗ್ಯಾರಂಟಿ ಆ ಕಂಪ್ನಿಯಿಂದ ಕೊಡ್ತಾರೆ. ಸೊ ನೀವು ಆಲ್ರೆಡಿ ಐಫೋನ್ 16 ತಗೋತಾ ಇದ್ದೀರ ಅಂದರೆ 1 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕಮ್ಮಿ ಆಗುತ್ತೆ. ಸೊ ನೀವೇನಾದ್ರು ಜಸ್ಟ್ ಐಫೋನ್ ಇಟ್ಕೋಬೇಕು ಅಂದರೆ ಐಫೋನ್ 16 Pro ಒಳ್ಳೆ ಕ್ಯಾಮ್ರಾನೇ ಇದೆ, ನಾನು ಯೂಸ್ ಮಾಡ್ತಿರೋದು ಐಫೋನ್ 16 Plus. ಸೊ ನಿಮ್ಗೇನಾದ್ರು ಬಜೆಟಲ್ಲಿ ಒಳ್ಳೆ ಐಫೋನ್ ಬೇಕು, ಒಳ್ಳೆ ಕ್ಯಾಮ್ರಾ ಬೇಕು ಅಂದರೆ ನೀವು ಐಫೋನ್ 16 Proನ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಬಜೆಟ್ ಇದೆ ಅಂದರೆ ಐಫೋನ್ 16ನ ತೊಗೊಳ್ಳಿ. ಇಲ್ಲ ನಿಮಗೆ ಫುಲ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಬೇಕು, ಲಾಂಗ್ ಟರ್ಮ್ ಬೇಕು ಆ್ಯಂಡ್ ತುಂಬ ಒಳ್ಳೊಳ್ಳೆ ಫೀಚರ್ಸ್ ಬೇಕು ಆ್ಯಂಡ್ ಸೂಪರಾಗಿ ಇನ್ನು ಅವಾಗಿಂದ ಹೇಳ್ತಾ ಬಂದಲ್ಲ ಕ್ಯಾಮ್ರಾ ಫೀಚರ್ಸು, ಬ್ಯಾಟ್ರಿ ಫೀಚರ್ಸು ಆ್ಯಂಡ್ ಜಾಸ್ತಿ ಹೀಟ್ ಆಗಬಾರ್ದು ಆ್ಯಂಡ್ ಜಾಸ್ತಿ ಬ್ಯಾಟ್ರಿ ಪಿಕಪ್ ಬರಬೇಕು ಅಂದರೆ ನೀವು ಐಫೋನ್ 17ನ ತೊಗೊಳ್ಳಿ. ಯಾಕಂದ್ರೆ ನೀವು 16 Proಗೆ ಕಂಪೇರ್ ಮಾಡಿದ್ರೆ 16 Pro ನಮಗೆ 27 ಅವರ್ಸ್ನ ವೀಡಿಯೋ ಪ್ಲೇಬ್ಯಾಕ್ ಸಿಗುತ್ತೆ, ಆದರೆ 17ನಲ್ಲಿ ನಮಗೆ 30 ಅವರ್ಸ್ನ ವೀಡಿಯೋ ಪ್ಲೇಬ್ಯಾಕ್ ಸಿಗುತ್ತೆ. ಸೊ ನನ್ನ ಒಪಿನಿಯನಲ್ಲಿ ನೀವು ಲೇಟೆಸ್ಟ್ ಆಗಿ ಬಂದಿರುವಂಥ ಐಫೋನ್ 17ಗೆ ಅಪ್ಡೇಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿರೋ ಥರ ನಿಮಗೆ ಪ್ರೋ ಮಾಡಲೇಬೇಕು ಅಂದರೆ ಐಫೋನ್ 16 Proನೂ ತೊಗೋಬೋದು, ಅದು 70,000ಗೆ ಬರ್ತಾ ಇದೆ. ಬಟ್ ನೀವೇನಾದ್ರು 80,000 ರೂಪಾಯಿ ಕೊಟ್ಬಿಟ್ಟು ಐಫೋನ್ 17ನ ಐಫೋನ್ 16 Pro ಬದಲು ತೊಗೊಳ್ಳೋದೇನಾದ್ರು ವರ್ತಾ ಅಂತ ಕೇಳಿದ್ರೆ ಕಂಪ್ಲೀಟ್ಲಿ ವರ್ತು ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಬಿಗ್ ಬಿಲಿಯನ್ ಡೇಸ್ ಸೇಲ್ ಸ್ಟಾರ್ಟ್ ಆಗಿದೆ, ಈಗಲೇ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬರ ಹತ್ರ ಕೂಡ ಶೇರ್ ಮಾಡಿ, ಅವರೆಲ್ಲರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ.